ಅಯ್ಯೋ, ನಾನು ಅಮ್ಮ ನಿತನ ಹತ್ರ ಕ್ಷಮೆ ಕೇಳಂಗಾಯ್ತು. ಥೂ, ಎಂಥ ಕೆಲಸ ಮಾಡ್ಕೊಂಡಂಗಾಯ್ತು. 1 ಲಕ್ಷ ದುಡ್ಡು ಬೇರೆ ಕೊಡಬೇಕು. ಶರತ್ನ ಕೇಳ್ಬೇಕು, ಏನು ಹೇಳ್ತಾರೋ ಏನೋ. ಶರತ್, 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 ಬನ್ನಿ ಇಲ್ಲಿ. ಏನು ಮನಸ? ಮತ್ತೆ 1 ಲಕ್ಷ ದುಡ್ಡು ಕೊಡಬೇಕು ನಾನು. ಯಾರಿಗೆ? ಮಾನ್ವಿತನ್ಗೆ. ಸುಮ್ಮನೆ ಅವರು ನನ್ನ ಮೇಲೆ ಇಲ್ಲದ್ದೆಲ್ಲನ ಜಗಳ ಮಾಡಿಬಿಟ್ರು. ನೀವಿಬ್ರು ಇರಲಿಲ್ಲ, ನೀವಿಬ್ರು ಕೋಳಿ ಫಾರಂ ಹತ್ರ ಏನೋ ಇವತ್ತು ಎಲ್ಗೋ ಹೋಗ್ಬೇಕಂತ ಬೆಳಗ್ಗೆನೆ ಮಾರ್ಕೆಟ್ಗೆಲ್ಲ ಹೋದ್ರಲ್ಲ, ಕೋಳಿ ಮರಿಗಳನ್ನೆಲ್ಲ ತರಬೇಕು ಅಂತ. ಹಾಂ, ಏನಾಯಿತು? ಬೆಳಗ್ಗೆನೆ ಏನೋ ಮಾರ್ಕೆಟ್ಗೆ ಹೋದ್ರಿ. ಅವಾಗ ಲಸ್ಮಜ್ಜಿ ಐತಲ್ಲ, ಆ ಲಸ್ಮಜ್ಜಿನ ಮಾನ್ವಿತ ಸೇರ್ಕೊಂಡು ಸುಮ್ಮನೆ ನಮ್ಮ ಸೀರೆ ಕತ್ಕೊಂಡಿದ್ದಾರೆ, ರೇಷ್ಮೆ ಸೀರೆ ಅಂತೇಳಿ ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸ್ಬಿಟ್ಟು 1 ಲಕ್ಷ ದುಡ್ಡು ಕೊಡಬೇಕು ಅಂತ ದಂಡ ಹಾಕವ್ರೆ. ಪೊಲೀಸ್ನವ್ರನ್ನ ಬೇರೆ ಕರ್ಕೊಂಬಂದಿದ್ರು. ಅದಕ್ಕೇನೆ ನಾವು ಪೊಲೀಸು ಅದು ಇದು ಅಂತ ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ 1 ಲಕ್ಷ ದಂಡ ಕಟ್ಕೊಡ್ತೀವಿ ಅಂತ ಒಪ್ಕೊಂಡ್ವಿ. ಯಾಕೆ ಒಪ್ಕೊಳಕ್ಕೆ ಹೋದೆ ನೀನು? ಯಾಕೆ ಒಪ್ಕೊಳಕ್ಕೆ ಹೋದೆ? ನೀನು ತಪ್ಪು ಮಾಡಿಲ್ಲ ಅಂದ್ರೆ ನೀನು ಒಪ್ಕೋಬಾರ್ದಾಗಿತ್ತು. ಯಾಕೆ ಒಪ್ಕೊಂಡೆ? ಅವರು ವರ್ಷಿತಾ ಮೇಡಮ್ ಅವ್ರ ಪರಿಚಯ ಇದಾರಲ್ಲ, ಅದಕ್ಕೆ ಏನೇನೋ ಮಾತಾಡ್ಬಿಟ್ರು. ಅದಕ್ಕೆ ನನಗೆ ಭಯ ಆಯಿತು. ಅದಕ್ಕೆ ಕೊಡ್ತೀನಿ ಅಂತ ಒಪ್ಕೊಂಡೆ. ಶರತ್, ಮಾನ್ವಿತಾ ಬಾರಿದಾಳೆ, ಸುಮ್ಮನೆ ನಮ್ಮ ಮೇಲೆ ಏನೇನೋ ಗುಬೆ ಕೂರಿಸ್ತಾಳೆ. ನೀವು ಯಾಕೆ ಒಪ್ಕೊಂಡ್ರಿ? ಅವಳು ಕಾಲಿಗೆ ಬಿದ್ದು ಬೇರೆ ಕ್ಷಮೆ ಕೇಳಿದ್ಯಲ್ಲ ಮನಸ. ಹೋಗು, ಎಂಥ ಕೆಲಸ ಮಾಡ್ಕೊಂಡೆ ನೀನು. ಬಂದಿರೋ ದುಡ್ಡು ಇವಾಗ 1 ಲಕ್ಷ ದುಡ್ಡು ಸುಮ್ಮನೆ ಕೊಡಬೇಕು. ಹೋಗತ್ಲಾಗೆ ಒಪ್ಕೋಬಾರ್ದಾಗಿತ್ತು. ನೀನು ಮಾಡಿಲ್ಲ ಅಂದಮೇಲೆ ಯಾಕೆ ಒಪ್ಕೋಬೇಕಾಗಿತ್ತು? ನಮ್ದು ತಪ್ಪಾಗೈತೆ, ಅದನ್ನೆಲ್ಲ ಹೇಳಕ್ಕಾಗಲ್ಲ. ನಿಮಗೆ ಬಿಡಿಸಿ, ನಮ್ದು ತಪ್ಪಾಗೈತೆ. ಇವಾಗ 1 ಲಕ್ಷ ದುಡ್ಡು ಬೇಕು, ಕೊಡಿ. ಹೋಗು, ನಿಂದೊಳ್ಳೆ 1 ಲಕ್ಷ ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ದಂಗೆ ಆಗುತ್ತಲ್ಲ. ನಾವೇನೋ ಬಿಸ್ನೆಸ್ ಮಾಡ್ಕೊಂಡು ಏನೋ ಒಂದು ಮಾಡ್ತಾಯಿದ್ದೀವಿ. ನಾನು ಭುವನ್ ಇಬ್ರು ಚೆನ್ನಾಗಿರ್ಬೇಕು ಅಂತ ಏನೋ ಒಂದು ಮಾಡ್ತಾಯಿದ್ದೀವಿ. ನಿಮ್ದೊಳ್ಳೆ ಅದ್ರಾಗೆ. ನನಗಂತೂ ಕರಿಯಮ್ಮಕ್ಕ ನೆನೆಸ್ಕೊಬಿಟ್ರೆ ಪಿತ್ತ ನೆಟ್ಟಿಗೆ ಏರ್ತೈತೆ. ನಿಜವಾಗ್ಲೂ ಎಂತ ಕೆಲಸ ಮಾಡ್ಕೊಬಿಟ್ನಪ್ಪ ಅಂತ ಅನ್ಸುತ್ತೆ. ಅಷ್ಟಿಷ್ಟು ಬೇಜಾರಾಗೋದಿಲ್ಲ ಕರಿಯಮ್ಮಕ್ಕ. ನೀನು ಒಪ್ಪಿಗೆ ಬಡದಾಗಿತ್ತು. 1 ಲಕ್ಷ ದುಡ್ಡು ಅಂತಂದ್ರೆ ಅಯ್ಯೋ, ನನಗೆ ಆ ಪೊಲೀಸ್ನವ್ರನ್ನ ನೋಡ್ತಿದ್ದಂಗೆನೆ ನಿಜವಾಗ್ಲೂ ನನಗೆ ಹೆಂಗಾಯ್ತು ಅಂತಂದ್ರೆ 1-2 ಅಲ್ಲೇ ಹೋಗ್ಬಿಡ್ತೇನಪ್ಪ ಅಂತ ಅನ್ನಿಸ್ಬಿಡ್ತು. ನಿಜವಾಗ್ಲೂ ಹಂಗಾಯ್ತು. ನನಗೆ ಏನ್ ಮಾಡೋಣಪ್ಪ, ಎಲ್ಲ ಇಲ್ಲೇ ಹೋಯ್ತೇನಪ್ಪ ಅನ್ನೋ ಥರ ಫೀಲ್ ಆಯ್ತು. ಅದಕ್ಕೆ ಒಪ್ಕೊಂಡೆ ಕರಿಯಮ್ಮಕ್ಕ. ನಾನು ನಮ್ಮ ಮಾನಸ ಒಪ್ಕೊಬಿಟ್ಟೆ ಅಂತ ಅನ್ಕೊಂಡೇ ಇರಲಿಲ್ಲ ಕರಿಯಮ್ಮಕ್ಕ. ಒಪ್ಕೆ ಬಿಡ್ತು 1 ಲಕ್ಷ ದುಡ್ಡು ಅಂತ ಹೇಳಿ ಕೊಡ್ಬೇಕು. ಇವಾಗ ನಾವು ಅವಳಿಗೆ 1 ಲಕ್ಷ ದುಡ್ಡ ಎಂತ ಕೆಲಸ ಆಯ್ತು ಹೋಗತ್ಲಾಗೆ. ಒಪ್ಕೋಬಾರ್ದಾಗಿತ್ತು ನಾವು. ಒಪ್ಕೋಬಾರ್ದಾಗಿತ್ತು ಅಂತಂದ್ರೆ ಏನ್ ಮಾಡ್ಲಿ? ಇಬ್ರ ಮೇಲೆ ಕೊಟ್ಟಿದ್ರೆ ಹೆಂಗೋ ಆಗದಪ್ಪ. ಇಬ್ರ ಮೇಲೂ ಕೊಟ್ಟಿಲ್ಲ. ಅವ್ನು ಬರೀ ನಾನು ಒಬ್ಳ ಮೇಲೆ ಕಂಪ್ಲೇಂಟ್ ಮಾಡಿರೋದು. ಇವಳ ಮೇಲೂ ಕೊಟ್ಟಿದ್ರೆ ಹೆಂಗೋ ಆಗದ್ ಕರಿಯಮ್ಮಕ್ಕ. ಇವಳ ಮೇಲೆ ಕೊಟ್ಟಿಲ್ಲ, ಬರೀ ನನ್ನ ಮೇಲೆ ಕೊಟ್ಟವ್ರೆ. ಏನ್ ಮಾಡೋದು? ನನಗಂತೂ ಯಾಕಾದ್ರೂ ಕ್ಷಮೆ ಕೇಳಿದ್ನೋ ಅಂತ ಅನ್ಸುತ್ತೆ. ನೆನೆಸ್ಕೊಬಿಟ್ರೆ ಪಿತ್ತ ನೆಟ್ಟಿಗೆ ಇರ್ತೈತೆ ಗೊತ್ತಾ. ಬಿಡತ್ತ, ಒಪ್ಕೊಂಡಿದ್ದಾಗೈತೆ, ಎಲ್ಲ ಆಗೈತೆ, ಯಾಕೆ ತಲೆ ಕೆಡಿಸ್ಕೊಂತಿ? ಇನ್ನೊಂದ್ರಾಗೆಲ್ಲ ಅವಳೊಂದು 1 ಲಕ್ಷ ತಗೊಂಡಿರ್ತಾಳ, ಇನ್ನೊಂದ್ರಾಗ ಯಾವ್ದ್ರಾಗನ ಸರಿಯಾಗಿ ಆದಾಯ ಬರೋಂತ ಮಾಡ್ಕೊಂಬಂತ ಸುಮ್ಕಿರು. ಇಲ್ಲಿಗೇನಿದೇನು ಕೊನೆ ಅಲ್ಲ. ಆಮೇಲೆ ಏನು ಮಾಡ್ಬೇಕು ಅನ್ನೋದು ನೀನು ತಲೆಯಾಗಿ ಅದೇ ಒಂದು ಮನಸ್ನಾಗ ಇಕ್ಕೊಂಡಿರು. ಸರಿಯಾಗಿ ಆಮೇಲೆ ಮಾಡುವಂತೆ. ಇವಾಗ ಯಾಕೆ ಇಲ್ಲಿಗೆ ಮುಗ್ದೋಗ್ಬಿಡುತ್ತಾ? ಇನ್ನು ಮುಂದೆ ಐತೆ, ಆಗ ಮಾಡಿರೋದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಷ್ಟೇನೆ. ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಏನು ಮಾಡಬೇಕು ಏನು ಎತ್ತ ಅಂತೇಳಿ ನೀನು ಯೋಚನೆ ಮಾಡಿದ್ರಾಯ್ತು. ಬಿಡು ಹೋಗ್ಲಿ. ಇಲ್ಲ, ನನಗೆ ಬಿಡೋದಕ್ಕೆ ಆಗ್ತಾ ಇಲ್ಲ. ನಾನು ಕ್ಷಮೆ ಕೇಳೋದಕ್ಕೆ ನನಗೆ ನಿಜವಾಗ್ಲೂ ಅಷ್ಟಿಷ್ಟು ಕೋಪ ಕೊಯ್ತಾ ಇಲ್ಲ ಕರಿಯಮ್ಮಕ್ಕ. ನಾನು ಅವಳ ಹತ್ರ ತೆಗ್ದುಬಿಟ್ನಲ್ಲ ಮಾನ್ವಿತನ ಹತ್ರ ಅಂತ ಅನ್ನಿಸ್ತೈತೆ. ತುಂಬ ಬೇಜಾರಾಗ್ತೈತೆ. ಏನು ಮಾಡಲಿ? ಬಾ ಇಲ್ಲಿ, ಸುಮ್ಮನೆ ಓಡಾಡ್ಕೊಂಬರೋಣ. ಒಳಗಿರ್ಬೇಡ, ಬಾ. ಹಿಂಗೆ ಓಡಾಡ್ಕೊಂಡ್ ಬಂದ್ಮೇಲೆ ಆಮೇಲೆ ಮಾತಾಡಿದ್ರಾಯ್ತು. ಬಾ ನಡಿ. ನನ್ಗೆ ಯಾಕೋ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಣೆ. ತುಂಬ ಒಂಥರ ನನಗೆ ಬೇಜಾರಾಗ್ತೈತೆ. ನನಗೆ ಹಿಂಗಾಗ್ತೈತೆ ಅಂದರೆ ಕೋಪ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಸಿಟ್ಟು. ಬಾ, ಸುಮ್ಮನೆ ಹಿಂಗೆ ಹೊರಗೆ ಹೋಗಿ ಹಿಂಗೆ ಓಡಾಡ್ಕೊಂಬಂದ್ರೆ ಸರಿ ಹೋಗ್ತೀಯ. ಬಾ, ಒಳಗಿದ್ರೆ ಹಂಗೆ ಅದೇ ಯೋಚನೆ ಬರುತ್ತೆ. ಬಾ, ಹಿಂಗೆ ಓಡಾಡ್ಕೊಂಬರೋಣ. ಬಾ, ನಾನು ಬರ್ತೀನಿ. ಹಿಂಗೆ ಹೋಗಿ ಹಿಂಗೆ ಹೊಲ ಕಡೆ ಹಿಂಗೆಲ್ಲಾದ್ರೂ ಹಿಂಗೆ ಸ್ವಲ್ಪ ಹಿಂಗೆ ಬಸ್ ಸ್ಟ್ಯಾಂಡ್ ಕಡೆ ಹಿಂಗೆಲ್ಲ ಹೋಗಿ ಹಿಂಗೆಲ್ಲ ಹಿಂಗೆ ವಾಕ್ ಮಾಡ್ದಂಗೆ ಆಗುತ್ತೆ. ಬಾ, ಹೋಗ್ಬರೋಣ. ನಾನು ಏನಂದ್ರೆ ಒಪ್ಕೊಂಬಲ್ಲ, ಭಾಳ ಧೈರ್ಯವಂತೆ ಅನ್ಕೊಂಡೆ. ನೀನು ಪೊಲೀಸ್ನವ್ರು ನೋಡ್ತಿದ್ದಂಗೆ ಹೆದರಿಕೆ ಬಿಟ್ಟಿದೀಯ. ಬಾ ಶಿವಾನಿ, ಬಾ, ಆಮೇಲೆ ಮಾಡ್ಕೊಂಬನ. ಬಾ, ಕೂತ್ಕೋ. ಬಾ. ಏನು ಪುಣ್ಯಕ್ಕ? ಋತು ಅಕ್ಕ, ಹೆಂಗೋ ಚೆನ್ನಾಗಾಯ್ತಲ್ವೇ ಶಿವಾನಿ? ಇವಾಗ ನಾನು ಅದನ್ನೇ ಮಾತಾಡೋಣ ಅಂತೇಳಿ ಕರೆದೆ. ಹೆಂಗೋ ಅತ್ತ ಚೆನ್ನಾಗಾಯ್ತತ್ತ. ನಾನು ಯಪ್ಪ ಇನ್ನು ಚೆನ್ನಾಗಾಗಲ್ಲ ಬಿಡು. ಇಷ್ಟೊಂದು ಇವ್ರಿಗೆ ಜಂಬ ಬಂದೈತೆ ಅಂತಂದರೆ ಇನ್ನು ನಮ್ಮ ತಗೆಯಲ್ಲಿ ಚೆನ್ನಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನೋಡು ಹೆಂಗೆ ಅವ್ರಿಗೆ ಕಾಲ ಅನ್ನೋದು ಪಾಠ ಕಲಿಸ್ಬಿಡ್ತಲ್ಲ. ಅಯ್ಯೋ, ಮೊದಲು ನಾವು ಮಟನ್ ಸಾರು ಮಾಡಿದ್ರೆ ಅಯ್ಯೋ ಇನ್ನು ಬೆಂದೇ ಇಲ್ಲ, ಉಪ್ಪು ಕಡಿಮೆ, ಸಾವು ಖಾರ ಕಡಿಮೆ, ಸ್ವಲ್ಪ ಗಟ್ಟಿಗೆ ಮಾಡಬೇಕಾಗಿತ್ತು ಸಾರ.
ಅಯ್ಯೋ ತೆಳಗಿದ್ರೆ ತೆಳಗೈತೆ ಎಂಬುದು, ಗಟ್ಟಿಗಿದ್ರೆ ಗಟ್ಟಿಗೈತೆ ಎಂಬುದು. ಅಯ್ಯೋ ಬೇಡ, ಇಷ್ಟೊಂದು ಗಟ್ಟಿಗಿರಬಾರ್ದು ಅಂಬೋದು, ತೆಳಗಾದ್ರೆ ಇಷ್ಟೊಂದು ತೆಳಗಿರಬಾರ್ದು ಅಂಬೋದು. ಏನಾನ ಒಂದು ಸಾಂಬಾರು ಮಾಡಿಕ್ಕಿದೀವಿ, ಒಂದು ಚಿಕನ್ ಮಾಡಿದ್ದೀವಿ ಅಂದ್ರೂ ಅವರು ಒಂಥರ ಏನಾನ ಜರಿತಿಲ್ಲ ದುಮ್ತಿರ್ಲಿಲ್ಲ. ಇವಾಗ ನೋಡು ಎಷ್ಟು ಚೆನ್ನಾಗೈತೆ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಎಷ್ಟು ಬದಲಾಗ್ಯವ್ರಲ್ವೇ. ನಾವೇನಾನ ಒಂದು ಹೇಳ್ಬಿಟ್ರೆ ಸಾಕು ಎಷ್ಟು ಇದು ಮಾಡ್ಕೊಂಬಾರು. ತುಂಬ ಸಲ ಅಬ್ಸರ್ವ್ ಮಾಡಿದ್ದೀವಿ. ಯಾವಾಗಾದ್ರೂ ನಾವು ಚಿಕನ್ ಮಟನ್ ಮಾಡಿದಾಗ ಜರಿದಲೆ ಅಂತೂ ಉಂಟಿರ್ಲಿಲ್ಲ. ಬೆಂದರೆ ಜಾಸ್ತಿ ಬೆಂದೈತೆ ಅಂತಿದ್ರು, ಗಟ್ಟಿಗಿದೆ ಗಟ್ಟಿಗೈತೆ ಅಂತಿದ್ರು. ಹಿಂಗೆ ಏನಾನ ಒಂದು ಮಾಡಿಕ್ಕಿದ್ರು ಏನಾನ ಒಂದು ಹೇಳ್ತಾ ಇದ್ರು. ಹೇಳ್ದಲೆ ಅಂತೂ ಉಂಟಿರ್ಲಿಲ್ಲ. ಇವಾಗ ನೋಡು ಹೆಂಗೋ ಅವ್ರೇಟ್ಗೆ ಅವರೇ ಬರೋದಕ್ಕೆ ಬುದ್ಧಿ ಕಲ್ತ್ಕೊಂಡವ್ರೆ. ಹೋದ್ಲೇನಮ್ಮ ಪುಣ್ಯ ಶಿವನಿ ಋತು? ಹೋಯ್ತು ಆಲೇನೆ. ಅವಳು ತನ್ವಿ ಬೇರೆ ಇದ್ದಾಳೆ ಅಂತೇಳಿ ಹೋಯ್ತು. ಹಂಗ ಬಂದಳು ಬಿಡತ್ತ ತಗ್ಗಿ. ಗೊತ್ತಿರ್ಲಿಲ್ಲ ನೋಡಮ್ಮ ಹೆಂಗ ಬಂದವಳೆ. ಅವಳಿಗೆ ನಾನು ಅಂದ್ಕೊಂತಿದ್ನಲ್ಲ, ಅಯ್ಯಪ್ಪ ಬೋಲ್ ಜಂಬ ಐತೆ ಅನ್ಕೊಂತಿದ್ದೆ. ಹೆಂಗ ಸೆನಕಾಗ್ಬಿಟ್ಲತ್ತಾರೋ ತಮ್ಮ. ಇವ ಮಾತುಗಳು ಏನು ಕೇಳ್ತೀಯ. ನನ್ನ ತಮ್ಮಗಳು ಅಂತ ಎಷ್ಟು ಆಸೆ ಪಡ್ತಾರೆ. ಈಗ ಪುಣ್ಯ ಶಿವಾನಿ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡ್ತೈತಿ. ಮಟನ್ ಸಾರು ಮಾಡಿಟ್ಟಿದ್ವಾ, ಚೆನ್ನಾಗೈತೆ, ಎಷ್ಟು ಚೆನ್ನಾಗೈತೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಇಷ್ಟ ಆಯಿತು ಅಂತೇಳಿ ಎಷ್ಟು ಚೆನ್ನಾಗಿ ಊಟ ಮಾಡಿದ್ರ. ನಿಜ ಗೌರಮ್ಮಕ್ಕ, ನಾವೇನ ಮಾಡಿಕಿದ್ರೆ ಸಾಕು ಜರಿತಾ ಇದ್ರು. ಎಂದೆಂದು ಸುಮ್ಮನೆ ಉಮ್ತಾನೆ ಇರಲಿಲ್ಲ, ಏನಾರ ಒಂದು ಹೆಸರಿಕ್ತಿಲ್ಲ ದುಮ್ತಿರ್ಲಿಲ್ಲ. ಇವಾಗ ಮಾತ್ರ ಎಷ್ಟು ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ ಸಾಂಬಾರಂತೂ. ಅಯ್ಯೋ ಎಷ್ಟು ಚೆನ್ನಾಗಿ ಹೊಗಳ್ಕೊಂಡು ಉಂಡಿದ್ದೆ. ಉಮ್ಲಿ ಅವ್ರು ಎಷ್ಟಾನ ಉಮ್ಲಮ್ಮ, ಆದ್ರೆ ಜರಿಬಾರ್ದು. ಮಾಡಿರೋದಕ್ಕೆ ಈಗ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತ ಹೇಳ್ಬೇಕು. ಅವಾಗ ಎಷ್ಟೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದೇ ಮತ್ತೆ ಸುಮ್ಮನೆ ಉಂಡೋದ್ರೆ ಯಾವ್ದಿರಲ್ಲ. ಒಬ್ಬೊಬ್ರಿಗಳಮ್ಮ ಹೆಣ್ಮಕ್ಳು ಮಾರಾಯರು ಹೆಂಗನ ಮಾಡಿಕ್ಲಿ ಗಳಮ್ಮ ಸುಮ್ಮನೆ ಉಂತಾರೆ. ಯಾತು ಒಂದು ಹೆಸರಿ ಕಾಲ ಕಣೆ ಅಮ್ಮಣಿ. ಒಂದು ಹೆಸರಿ ಕಾಲೆ ಇನ್ನೇನು ಒಂದು ಒಂಬದಾಗ್ಲಿ ಏನೋನು ಇದು ಮಾಡಲ್ಲ ಕಣೆ. ಅಷ್ಟು ಚೆನ್ನಾಗಿ ಮರಗೈತೆ ನಮ್ಗಳು. ಯಾತ ಹೆಸರಿ ಕಾಲ. ಗೊತ್ತಮ್ಮ ಹಿಂಗೆ ಇದ್ಬಿಟ್ರೆ ಯಾರು ಯಾಕೆ ಮಾತಾಡ್ತಾರೆ ಹೇಳು? ಅಯ್ಯೋ ನಾವು ಮಾತಾಡಲ್ಲ ಗೌರಮ್ಮಕ್ಕ, ನಾವು ಏನಕ್ಕೆ ಮಾತಾಡೋಣ ಹೇಳು? ಸುಮ್ಮನೆ ನಾವು ಮಾತಾಡಲ್ಲ. ಹೆಂಗೋ ಬಿಡತ್ತಾಗೆ ಚೆನ್ನಾಗಿದ್ರೆ ಸಾಕು ಅಂತೀವಿ. ಇವಾಗ ನೋಡು ಚೆನ್ನಾಗಿ ಮಾತಾಡ್ಸ್ಕೊಂಡು ಬಂದಿದ್ದಕ್ಕೆ ತೆಗಿ ನಾವು ಮಟನ್ ತರಿಸಿ ಒಬ್ರೊಬ್ಬಕ್ಕೆ ಬಂದೈತೆ ಬಿಡತ್ತ, ಏನೋ ಹೋಗ್ಲಿ ಅಂತೇಳಿ ನಾವು ಅಲ್ಲಿಗೆ ಬಿಟ್ಟಾಕಿ ನಾವು ಮಟನ್ ತರಿಸಿ ಮಾಡಿಕ್ಕಿವಲ್ಲ. ಹೆಂಗಾತ ಬಂದಿದ್ದು ನಮ್ಗೆ ಒಂಥರ ಖುಷಿ ಆಯ್ತು. ಚೆನ್ನಾಗಿರತ್ತೆ ಬಿಡತ್ತೆ, ಹೆಂಗ ನಮ್ಮ ಋತುಕತ್ತ ಚೆನ್ನಾಗಾಯ್ತು ಅತ್ಲಾಗೆ ನಾವು ಚೆನ್ನಾಗಿರ್ಬೇಕು ಅಂಬೋದು ನಮಗೂ ಮನಸ್ಸಿನಾಗ ಇರುತ್ತೆ. ಅದಕ್ಕಾಗಿ ನಾನು ಹೇಳೋದು. ಬೇರೆ ಇನ್ಯಾವ ಉದ್ದೇಶಕ್ಕೂ ನಾವೇನು ಹೇಳಲ್ಲ. ಸುಮ್ಮನೆ ಬರ್ತಾ ಹೋಗ್ತಾ ಚೆನ್ನಾಗಿರ್ಲಿ ಹೇಳು. ಅವರು ಹೆಣ್ಮಕ್ಳೇನೀಗ ನಾವು ತವ್ರ ಮನೆಗೆ ನಾವು ಹೋಗ್ಬೇಕು, ಅವರು ಹೋಗಿ ಬರಬೇಕು. ಈಗ ನಾವು ಒಂದಿನ ಹೋಗ್ಲೇಬೇಕಾಗುತ್ತೆ ನಾವು ನಮ್ಮ ತವ್ರ ಮನೆಗೆ. ಹಂಗೆ ನಾವೀಗಳಮ್ಮ ನಮ್ಮ ಮನೆಯಾಗೆ ಯಾರು ಹೆಂಗನ ಮಾಡಿಕ್ಲಿ ನಾವು ಒಂದು ದಿವಸಕ್ಕನ ಹಂಗೈತೆ ಹಿಂಗೈತೆ ನಾವು ಯಾವತ್ತೂ ಹೇಳಲ್ಲ. ಗೊತ್ತೇ ನಾವು ಹಂಗೆ ಬರ್ತೀವಿ. ನಮ್ಮ ಅಣ್ಣನ ಹೆಂಡ್ತಿ ಐತಲ್ಲ, ನಮ್ಮ ಸಮರ್ಥಣ್ಣನ ಹೆಂಡ್ತಿ ಸ್ನೇಹಕ್ಕ ಏನನ್ನ ಮಾಡಿಕ್ಲಿ ಕಣ್ಣು ಗೊತ್ಕೊಂಡು ಉಣ್ಗೊತ್ಲಿ. ಆ ಅಮ್ಮ ತಿರ್ಗಿ ನಾವು ಹೋದ್ರೆ ಅದು ಇದು ಮಾಡಿ ಕೂತಿ ಯಾವ್ದನ ಆಗಲಿ ನಮ್ಮ ಮನೆಯಾಗ ಬಂದು ನಮ್ಮ ಮನೆಯಾಗ ಅದು ಮಾಡಿದ್ರು ಅಂತ ನಾವು ತವ್ರ ಮನೆ ಬಗ್ಗೆ ಬಿಟ್ಕೊಡಲ್ಲ. ಹಂಗೆ ನಾವು ಒಂದು ಗೌರವ ಇಟ್ಕೊಂಡಿರ್ತೀವಿ. ಏನೋ ಒಂದು ನಾವು ಹಂಗೆ ಮಾತಾಡೋಕೆ ಹೋಗಲ್ಲ. ಯಾವುದೊಂದು ವಿಚಾರದಾಗೆ ಆಗಲಿ ಭಾಳ ಒಂಥರ ನಾವು ನಮ್ಮ ತವ್ರ ಮನೆ ಅಂದ್ರೆ ನಮ್ಗೆ ಹೆಮ್ಮೆ, ತವ್ರ ಮನೆ ಅಂದ್ರೆ ನಮ್ಗೆ ಒಂದು ಗೌರವ ಅನ್ನೋದು ಇಟ್ಕೊಂಡಿರ್ತೀವಿ ನಾವು. ಚೆನ್ನಾಗಿದ್ರೆ ಸಾಕತ್. ಮೇಡಮ್ಮ ಚೆನ್ನಾಗಿದ್ರೆ ಯಾರನ್ನ ನೋಡ್ಬೋದು. ಚೆನ್ನಾಗಿದ್ರೆ ಹೆಂಗ ಚೆನ್ನಾಗಿದಾರಲ್ಲಪ್ಪ ಅಂತೇಳಿ ಹೆಂಗ ಸಂತೋಷ ಪಡ್ಬೋದತ್ತ. ಚೆನ್ನಾಗಿರ್ಲಮ್ಮ ಯಾರನ್ನ ಚೆನ್ನಾಗಿರ್ಲಿ. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಋತು ಅಕ್ಕ ಬಂದಿರೋದು ಇವಾಗ ನಮಗೆ ಒಂಥರ ಸಮಾಧಾನ ಆಯಿತು, ಮನಸ್ಸಿಗೆ ಒಂಥರ ಖುಷಿ ಆಯಿತು. ಯಾಕಂದರೆ ಆ ಅಕ್ಕ ಮುಂಚೆ ಬಂದಿದ್ದು ಸುಮ್ಮನೆ ಊಟ ಮಾಡ್ತಿರ್ಲಿಲ್ಲ, ಏನೋ ಒಂಥರ ಮಾತಾಡೋದು ಹಂಗೆಲ್ಲ ಮಾಡೋದು. ಚೆನ್ನಾಗಿದ್ರು ಸಾಂಬಾರು ಚೆನ್ನಾಗಿಲ್ಲ ಅನ್ನೋ ಥರ ಇದು ಮಾಡೋದು ಹಂಗೆಲ್ಲ ಮಾಡೋದು. ಇವಾಗ ನೋಡಿ ಎಷ್ಟು ಚೆನ್ನಾಗೈತೆ ಅಂತೇಳಿ ತಮ್ಮಂದ್ರ ಜೊತೆಗೆಲ್ಲ ಊಟ ಮಾಡಿಕೊಂಡು ಹಿಂಗೆ ಇಟ್ಕೊಂಡು ಹೋದ್ರೆ ಯಾರು ಯಾಕೆ ಮಾತಾಡ್ತಾರೆ ನೀವು ಹೇಳ್ರಿ? ಯಾರು ಮಾತಾಡಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.